ನಿಮ್ಮ ಕಣ್ಮುಂದೆ ಇರುತ್ತಾರೆ, ಕಣ್ಣು ಮುಚ್ಚಿಸಿಕೊಳ್ಳುವುದನ್ನು ಭಾವಿಸ್ತೀಯಲ್ಲ ಅಂತಂದು ಅವರು ಹೇಳ್ತಾ ಇದ್ದಾರೆ. ಈಗ ಈ ಬಾಲಕ ಮತ್ತೆ ಅವನೊಂದಿಗೆ ನಾನಾ ರೀತಿಯ ತುಂಟಾಟಗಳನ್ನಾಡಬಹುದ. ಬಾಲಕ ಗೋಪಾಲ ಮಾಡಿಕೊಂಡ ಹಾಕಿರ್ತಾನೆ. ರಾತ್ರಿ ಆಯಿತು, ಅವರನ್ನು ಮಲಗಿಸಿದ, ತಾನು ಮಲಗಿಕೊಂಡಳು. ಪಾಪ ಆ ಬಸ್ಸು ಕಂದವನಿಗೆ ತಲೆಗೊಂದು ತಿರುಗು ಕೂಡ ಇಲ್ಲ. ತಲೆದಿರು ಸಮೇತ ಇರಲ್ಲ. ಪ್ರಾಣಿಗೆ ಏನು ಬೇಕಾಗಿರಲಿಲ್ಲ, ಹಾಗೆಯೇ ಅವರು ಅಭ್ಯಾಸ ಮಾಡಿದ್ದಾರೆ. ಆದರೆ ಗೋಪಾಲ ಸುಮ್ಮನಿರಲಿಲ್ಲ. ನನಗೆ ನಿದ್ದೆ ಬರಲ್ಲ, ನಿಮಗೂ ಬೇಕು ಎಂದು ತಕರಾರು ಮಾಡಿದ. ಆಗ ಅವಳು ತನ್ನ ಎಡತೋಳನ್ನೇ ಅವರ ಪುಟ್ಟ ತಲೆಗೆ ಆಸರೆಯನ್ನಾಗಿರಿಸಿ ಹೇಳಿದಳು. ಏನೇನೋ ಹೇಳಿ ಸಮಾಧಾನಗೊಳಿಸಿದಳು. ಅವಳಿಗೆ ಇಲ್ಲ, ನನಗೆ ಬೇಕು ಅಂತ ಹಠ ಮಾಡ್ತಾನೆ. ಆವಾಗ ಅವಳು ಪಾಪ ಎಡಗೈ ತೋಳನ್ನೇ ಅವನಿಗೆ ಪುಟ್ಟ ತಲೆ ಕೆಳಗಡೆಗೆ ಸಮಾಧಾನಗೊಳಿಸಿ, ಮಗು ಇವತ್ತು ಹೀಗೆ ಮಲಗಿಕೋ, ನಾಳೆ ಬೆಳಗಾಗುತ್ತಲೇ ಕಲ್ಕತ್ತಕ್ಕೆ ಹೋಗಿ ನಮ್ಮ ಒಡತಿಯ ಮಗಳಿಗೆ ಹೇಳಿ ಕತ್ತಿಯನ್ನು ಚೆನ್ನಾಗಿ ಹಿಂಜಿ ಒಳ್ಳೆಯ ಮೃದುವಾದ ದಿಂಬನ್ನು ಮಾಡಿಸಿ ತರುತ್ತೇನೆ ಏನು ಎಂದು ಹೇಳುತ್ತಾಳೆ. ಆಗ ಹೇಳಿದ ಮೇಲೆ ಆತ ನಿದ್ದೆ ಹೋದ. ಅಂತೂ ರಾತ್ರಿ ಕಳೆಯಿತು. ಎಂದಿನಂತೆ ನಸುಕಾಗುವುದಕ್ಕೆ ಮೊದಲೇ ಗೋಪಾಲಮ್ಮ ಎದ್ದಳು. ತನ್ನ ಕಂದ ಎದ್ದು ಹಸುವು ಎಂದು ಹತ್ತರೆ ಕೊಡುವುದಕ್ಕೆ ಏನೂ ಇಲ್ಲ. ಆದ್ದರಿಂದ ಬೇಗನೆ ಅಡಿಗೆ ಮಾಡಲೆಂದು ಕಟ್ಟಿಗೆಯನ್ನು ಆಯ್ದು ತರಲು ಹೊರಟಳು. ಬಾಲಗೋಪಾಲ ತಾನೂ ಎದ್ದು ನಡೆದು ಜೊತೆಗೆ ತನ್ನ ಪುಟ್ಟ ಕೈಗಳಿಂದ ಪುಟ್ಟ ಕಟ್ಟಿಗೆಯನ್ನು ಸೇರಿಸಿ, ಅಷ್ಟೇ ಅಲ್ಲದೆ ಅದನ್ನು ತಾನೂ ಹೊತ್ತು ತಂದು ಅಡಿಗೆ ಮನೆಗೆ ಹಾಕಿದ. ತಾಯಿ ಅಡಿಗೆಯಲ್ಲಿ ನಿಂತಳಾದಾಗ ತಾನು ಸನಿಹಕ್ಕೆ ಬಂದು ಕುಳಿತ. ಸುಮ್ಮನೆ ಕುಳಿತನೇ, ಇಲ್ಲವಿಲ್ಲ, ಎಡಬಿಡದೆ ಅದೇನೇನೋ ಮಾತನಾಡಿದ. ಗೋಳೊಯ್ದುಕೊಂಡ. ಗೋಪಾಲಮ್ಮ ಸುಮ್ಮನಿರಲು ಮಗು ಎಂದು ಸುಮ್ಮನಿರು ಮಗು ಎಂದು ಒಳ್ಳೆಯ ಮಾತಿನಲ್ಲಿ ಹೇಳಿದಳು. ಕೇಳದಿದ್ದಾಗ ಋಷಿಗೋಪ ನಟಿಸಿ ಜೋರು ಮಾಡಿದಳು. ಆದರೂ ಹೆದರಲಿಲ್ಲ. ಮತ್ತೆ ಒಳ್ಳೆಯ ಮಾತಿನಲ್ಲಿ ಹೇಳಿದಳು. ಹೀಗೆ ಗೋಪಾಲಮ್ಮ ಒಂದು ಗಳಿಗೆಯಲ್ಲ, ಒಂದು ದಿನವಲ್ಲ, 2 ತಿಂಗಳು ಸುದೀರ್ಘ ಕಾಲ ತನ್ನಿ ಮಗುವನ್ನು ತನ್ನ ಭಾವದ ಕಣ್ಣುಗಳಿಂದ ಮತ್ತೆ ಕಂಡಳು. ಅವನೊಡನೆ ಭಾವ ಪ್ರಪಂಚದಲ್ಲಿ ನಲಿದಾಡಿ ದಿವ್ಯ ಆನಂದವನ್ನು ಸೂರೆಗೊಂಡಳು. ಅಂದರೆ ಅವಳು ತನ್ನ ಕಣ್ಣಾರೆ ನೋಡಿ ಅವಳಿಗೆ ಅಷ್ಟು ಇವನು ತುಂಟಾಟ